ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶೋನಾ ಕನ್ನಡ ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಪಪ್ಪಾಯ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ಸ್ ಕೊಡೋದನ್ನು ಮರಿಬೇಡಿ. ಪಪ್ಪಾಯದಿಂದ ಏನೇನು ಯೂಸ್ ಇದೆ ಅನ್ನೋದನ್ನು ನಾನು ನಿಮಗೆ ಪಪ್ಪಾಯದಲ್ಲಿ ತುಂಬ ಉಪಯೋಗಕಾರಿ ಅಂಶಗಳಿವೆ. ಪಪ್ಪಾಯದಲ್ಲಿರುವಂಥ ರಿಚ್ ಮ್ಯಾಗ್ನೀಷಿಯಮ್ ಮತ್ತು ವಿಟಮಿನ್ ಸಿ ಅಂಶ ಇರುವುದರಿಂದ, ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರುವುದರಿಂದ ನಮ್ಮ ಫೇಸಲ್ಲಿರುವ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಿ ಫೇಸ್ ಗ್ಲೋ ಆಗಲಿಕ್ಕೆ ಇದು ತುಂಬಾ ಫೇಸಲ್ಲಿರುವ ರಿಂಕಲ್ಸ್, ಡಾರ್ಕ್ ಸರ್ಕಲ್ ಎಲ್ಲವನ್ನು ಕಡಿಮೆ ಮಾಡುವಂಥ ಗುಣ ಈ ಪಪ್ಪಾಯಕ್ಕಿದೆ. ಬನ್ನಿ ಇದರಲ್ಲಿ ಸ್ಟೆಪ್ ಇದೆ, ಹೇಗೆ ಮಾಡೋದು ಅಂತ ನೋಡುವ. ಫಸ್ಟ್ ಒಂದು ಪಪ್ಪಾಯ ಕ್ಲಿನ್ಸಿಂಗ್, ಸೆಕೆಂಡ್ ಒಂದು ಪಪ್ಪಾಯ ಸ್ಕ್ರಬ್, ಥರ್ಡ್ ಒಂದು ಪಪ್ಪಾಯ ಮಾಯಿಶ್ಚರೈಸರ್, ಫೋರ್ತ್ ಒಂದು ಪಪ್ಪಾಯ ಫೇಸ್ ಪ್ಯಾಕ್. ಬನ್ನಿ, ಮೊದಲು ನಾನು ಪಪ್ಪಾಯ ಪ್ಯೂರಿನೇ ರೆಡಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಬಲ್ತಿರುವಂಥ ಪಪ್ಪಾಯ ಹಣ್ಣನ್ನು ತಗೊಂಡು ಅದನ್ನು ನಾವು ಪ್ಯೂರಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಫಸ್ಟ್ ಪಪ್ಪಾಯ ಕ್ಲೀನ್ಸಿಂಗ್, ಅದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಪಪ್ಪಾಯ ಪ್ಯೂರಿ ತಗೊಂಡಿದ್ದೀನಿ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಇದು ಕ್ಲೀನ್ಸಪ್ಪು. ಇದು ಕ್ಲೀನ್ಸಪ್ ಮಾಡೋದ್ರಿಂದ ಫೇಸಲ್ಲಿರುವ ಡೆಡ್ ಸ್ಕಿನ್ನಲ್ಲೆಲ್ಲ ಹೋಗುತ್ತೆ. ಇದಕ್ಕೆ ನಾನು ನೆಕ್ಸ್ಟ್ 1 ಸ್ಪೂನು ರೋಸ್ ವಾಟರ್ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು 1/2 ಸ್ಪೂನು ಲಿಂಬೆ ರಸ ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಮೂರನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಈ ಕ್ಲೀನ್ಸಿಂಗ್ ಮಾಡೋದ್ರಿಂದ ಅದೇ ಫೇಸಲ್ಲಿರುವಂಥ ನಮ್ಮ ಡೆಡ್ ಸೆಲ್ಸನ್ನು ರಿಮೂವ್ ಮಾಡುತ್ತೆ. ಆಮೇಲೆ ಸ್ಪೋರ್ಸಲ್ಲಿರುವಂಥ ಕೊಳೆಯನ್ನು ಇದು ತೆಗೆದು ಹಾಕಲಿರುತ್ತೆ. ನೋಡಿ, ಈ ಥರ ನಾವು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ನಾವು ಫೇಸ್ಗೆ ಮಾಡುವಾಗ ಅಪ್ವರ್ಡ್ ಮೋಷನಲ್ಲಿ ಮಾಡಬೇಕು. ಜಸ್ಟ್ 1 to 2 ಮಿನಿಟ್ಸ್ ಮಾಡಿದರೆ ಸಾಕಾಗುತ್ತೆ. ನೋಡಿ, 1 to 2 ಮಿನಿಟ್ಸ್ ಮಾಡಿ ನೆಕ್ಸ್ಟ್ ಇದನ್ನು ತಣ್ಣೀರಲ್ಲಿ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಕ್ರಬ್ಬಿಂಗು. ಪಪ್ಪಾಯ ಸ್ಕ್ರಬ್ಬಿಂಗಿಗೆ 1 ಟೀ ಸ್ಪೂನ್ ಪ್ಯೂರಿ ತೊಗೊಂಡಿದ್ದೀನಿ ಮತ್ತು 1 ಟೇಬಲ್ ಸ್ಪೂನು ಶುಗರ್ ತೊಗೊಂಡಿದ್ದೀನಿ. ಶುಗರು ಮತ್ತು ಪ್ಯೂರಿನ ಇಲ್ಲಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡನ್ನು ನಾವು. ಇದನ್ನು ನಾವು ಫೇಸಿಗೆ ಸ್ಕ್ರಬ್ ಮಾಡೋದ್ರಿಂದ ಫೇಸಲ್ಲಿರುವಂಥ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಕೂಡ ಎಲ್ಲ ರಿಮೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ನಾವು ಫೇಸ್ಗೆ ಅಪ್ಲೈ ಮಾಡ್ಕೋಬೋದು. ನೋಡಿ, ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ಅಲ್ವಾ. ಇವಾಗ ಇದನ್ನು ಅಪ್ಲೈ ಮಾಡ್ಕೋಬೇಕು ಫೇಸ್ಗೆ ಈ ಥರ. ಇದು ಕೂಡ 2 to 3 ಮಿನಿಟ್ಸ್ ಅಪ್ಲೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಥರ ಸ್ಕ್ರಬ್ ಮಾಡಬೇಕು. ಅದರಲ್ಲಿ ಶುಗರ್ ಇರೋದ್ರಿಂದ ಅದು ಸ್ಕ್ರಬ್ ಚೆನ್ನಾಗಿ ಆಗುತ್ತೆ. ಈ ಥರ ಸ್ಕ್ರಬ್ ಮಾಡೋದ್ರಿಂದ ಫೇಸಲ್ಲಿರುವಂಥ ಡೆಡ್ ಸ್ಕಿನ್ ರಿಮೂವ್ ಆಗಿ ಫೇಸ್ ಗ್ಲೋ ಆಗುತ್ತೆ. ಒಳ್ಳೆ ಗ್ಲಾಸಿ ಸ್ಕಿನ್ ಥರ ಪಳ ಅಂತ ಹೊಳೆಯುತ್ತೆ. ಈ ಥರ 2 to 3 ಮಿನಿಟ್ಸ್ ಮಾಡಿ ವಾಶ್ ಮಾಡಿದರೆ ಆಯಿತು. ನೆಕ್ಸ್ಟ್ ಸ್ಟೆಪ್ ಬಂದು ಮಾಯಿಶ್ಚರೈಸಿಂಗು. ನೆಕ್ಸ್ಟ್ ನಾನು ಪಪ್ಪಾಯ ಮಾಯಿಶ್ಚರೈಸಿಂಗ್ ಮಾಡಲಿಕ್ಕೆ 1 ಟೇಬಲ್ ಸ್ಪೂನು ಪಪ್ಪಾಯ ಪ್ಯೂರಿ ತೊಗೊಂಡಿದ್ದೀನಿ ಮತ್ತು 1 ಟೀ ಸ್ಪೂನು ಹನಿ ತೊಗೊಂಡಿದ್ದೀನಿ ನಾನಿಲ್ಲಿ. ಹನಿನ ನಾವು ಫೇಸ್ಗೆ ಅಪ್ಲೈ ಮಾಡಿದ್ರಂತ ನಮಗೆ ಬೇಡವಾದಂಥ ಹೇರ್ಸ್ ಎಲ್ಲ ಇರುತ್ತಲ್ಲ, ಅದು ರಿಮೂವ್ ಮಾಡಲಿಕ್ಕೆ ತುಂಬಾ ಒಂದು ಹೆಲ್ಪ್ ಆಗುತ್ತೆ. ವ್ಯಾಕ್ಸ್ ಥರ ವರ್ಕ್ ಆಗುತ್ತೆ ಇದು. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ರಾ ಮಿಲ್ಕ್ ತೊಗೊಂಡಿದ್ದೀನಿ, ಅಂದರೆ ಹಸಿ ಹಾಲನ್ನು ತೊಗೊಂಡಿದ್ದೀನಿ ನಾನು. ಈ ಹಾಲು ಮೊಸರೆಲ್ಲ ನಮ್ಮ ಫೇಸ್ಗೆ ಅಥವಾ ಸ್ಕಿನ್ಗೆ ಒಂದು ಗ್ಲೂ ಕೊಡಲಿಕ್ಕೆ ತುಂಬಾ ಅಂದರೆ ತುಂಬ ಸಹಕಾರಿ ಮಾಡುತ್ತೆ. ನೋಡಿ, ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೂರನ್ನು. ಇದಂತೂ ನಮ್ಮ ಫೇಸ್ಗೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು. ನೋಡಿ, ಅಷ್ಟು ಚೆನ್ನಾಗಿ ನಮಗೆ ವರ್ಕ್ ಆಗುತ್ತೆ. ಫೇಸ್ ನಮ್ಮ ಡ್ರೈ ಆಗಲಿಕ್ಕೆ ಬಿಡೋದಿಲ್ಲ. ಇದನ್ನು ಕೂಡ ನಾವು ಈ ಥರ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು. ಇದರಲ್ಲಿ ಜೇನುತುಪ್ಪ ಮಿಕ್ಸ್ ಮಾಡಿದ್ದು ಕೂಡ ಒಳ್ಳೆ ಮಾಯಿಶ್ಚರೈಸರನ್ನು ಕೊಡುತ್ತೆ ನಮ್ಮ ಫೇಸ್ಗೆ. ಇದನ್ನು 4 to 5 ಮಿನಿಟ್ಸ್ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಈ ಥರ ಒಂಥರ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ವರ್ಡ್ ಮೋಷನಲ್ಲೇ ನಾವು ಅಪ್ಲೈ ಮಾಡ್ಕೋಬೇಕು. ಈ ಥರ 4 to 5 ಮಿನಿಟ್ಸ್ ಮಾಡಿದ್ರೆ ಸಾಕು. ಆಮೇಲೆ ತಣ್ಣೀರಲ್ಲಿ ವಾಶ್ ಮಾಡಿದರೆ ಆಯಿತು. ಇದು ಒಂದು ನಮ್ಮ ಸ್ಕಿನ್ಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಪಪ್ಪಾಯ ಫೇಸ್ ಪ್ಯಾಕು. ನಾನು ಇಲ್ಲಿ ನೆಕ್ಸ್ಟ್ 1 ಟೇಬಲ್ ಸ್ಪೂನಷ್ಟು ಪಪ್ಪಾಯ ಪ್ಯೂರಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು 1 ಸ್ಪೂನು ಕರ್ಡ್ ತೊಗೊಂಡಿದ್ದೀನಿ. ಗಟ್ಟಿ ಮೊಸರು ತೊಗೊಳ್ಳಿ. ಇದು ಮೂರನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಾವು ಫೇಸಿಗೆ ಪ್ಯಾಕ್ ಮಾಡ್ಕೋಬೇಕಾಗುತ್ತಲ್ಲ, ಇದು ಒಂಥರ ಮಿಕ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಪೇಸ್ಟ್ ಥರ ಬರುತ್ತೆ. ನಮ್ಮ ಕಡಲೆ ಹಿಟ್ಟಂತೂ ನಮಗೆ ದೇವರು ಕೊಟ್ಟಿರುವಂಥ ಒಂದು ವರಾನೆ ಅಂತ ಹೇಳ್ಬೋದು ಸ್ಕಿನ್ನಿಗೆ. ನಾವು ಮಕ್ಕಳಿಗೆಲ್ಲ ಚಿಕ್ಕವರಿರೋ ಕಡಲೆ ಹಿಟ್ಟಿನಲ್ಲೇ ಅಲ್ವಾ ಸ್ನಾನ ಮಾಡಿಸೋದಲ್ಲ, ಮಕ್ಕಳ ಸ್ಕಿನ್ನು ಸಾಫ್ಟಾಗಿ ಬರುತ್ತೆ. ಅದೇ ಥರ ಈ ಥರ ನಮ್ಮದು ಲಾಸ್ಟ್ ಫೇಸ್ ಪ್ಯಾಕ್ ಮಾಡೋದ್ರಿಂದ ಮುಖ ಕೂಡ ಸಾಫ್ಟಾಗಿ ತುಂಬ ಶೈನಿ ಆಗಿ ಆ ಥರ ಬರುತ್ತೆ. ಫೇಸ್ ಪ್ಯಾಕ್ ಮನೆಯಲ್ಲೇ ಹಚ್ಚೋದ್ರಿಂದ ಫೇಸಲ್ಲಿರುವಂಥ ಡಾರ್ಕ್ ಸ್ಕಿನ್ನು, ಸುಕ್ಕುಗಳು ಎಲ್ಲ ಕಡಿಮೆ ಆಗುತ್ತೆ. ಡಾರ್ಕ್ ಸ್ಪಾಟು, ಡೆಡ್ ಸ್ಕಿನ್ನು ಎಲ್ಲ ಕಡಿಮೆ ಆಗುತ್ತೆ. ನಾವು ಪಾರ್ಲರಿಗೆ ಹೋಗೋ ಅವಶ್ಯಕತೆನೇ ಬರೋದಿಲ್ಲ.
ಈ ಫೇಸ್ ಪ್ಯಾಕನ್ನು ನಾವು ಅಪ್ಲೈ ಮಾಡಿ ಒಂದು 10 ಮಿನಿಟ್ಸು ಬಿಡಬೇಕಾಗುತ್ತೆ. ನಮ್ಮ ಸ್ಕಿನ್ ಒಂದು ಟೈಟ್ನೆಸ್ ಬರುತ್ತೆ. ಟೈಟ್ನೆಸ್ ಬಂದಮೇಲೆ ತಾವು ತಣ್ಣೀರಲ್ಲಿ ಮುಖ ವಾಶ್ ಮಾಡ್ಕೊಂಡ್ರೆ ಆಯಿತು. ನಮ್ಮ ಸ್ಕಿನ್ ಫಳ ಅಂತ ಗ್ಲೋ ಆಗಿ ಫೇಸ್ ಪ್ಯಾಕ್ ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಆಲ್ಮೋಸ್ಟ್ ಆಲ್ ಹಳ್ಳಿಲಿ ಪಪ್ಪಾಯ ಹಣ್ಣು ಎಲ್ಲರ ಮನೇಲೂ ಇದ್ದಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನು. ನಿಮ್ಗೆ ಯಾವ ಥರ ರಿಸಲ್ಟ್ ಬಂತು ಅನ್ನೋದನ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡೋಕ್ಕೆ ತಿಳಿಸಿ. ಇಲ್ಲಿವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಉಪಯುಕ್ತ ಮಾಹಿತಿ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.